ನಮಸ್ತೆ ತುಮಕೂರು. ವಿಡಿಯೋ ಮಾಡಿದ್ದೀನಿ. R14 105 ಕಿಲೋಮೀಟರ್ ಟೋವ್ ಮಾಡ್ಕೊಂಡ್ಬಂದಿದ್ರು ನೋಡಿ ಫ್ರೆಂಡ್ಸ್. ಇದು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ರಿಲೇ. ಇದು ರಿಲೇ ಹೊಂಟೋಗ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ 105 ಕಿಲೋಮೀಟ್ರಿಂದ ಹೇಳ್ಕೊಂಬಂದಿದ್ರು ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಔಟ್ ಮಾಡಿದ್ದೀನಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ಕಲಿಯೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ರಿಲೇ ಹೊಂಟೋಗಿತ್ತು. ಇದು ಫ್ರೆಂಡ್ಸ್, ಇದು ರಿಲೇ ಐತಲ್ಲ, ಈಗ ತೋರಿಸ್ತಾ ಇದ್ದೀನಿ. ನಾವು ಕೆಳಗೆ ಬಗ್ಗಿದ್ರು ಸ್ಟಾರ್ಟ್ ಆಗಲ್ಲ ಫ್ರೆಂಡ್ಸ್. ಇದು ಆ ರಬ್ಬರ್ ಐತಲ್ಲ, ಸ್ಟ್ರೈಟಾಗೆ ನಿಂತ್ಕೋಬೇಕು. ಸ್ಟ್ರೈಟಾಗಿ ನಿಂತ್ಕೊಳ್ಳೋದ್ರಿಂದ ಗಾಡಿ ಸ್ಟಾರ್ಟ್ ಆಗುತ್ತೆ. ಏನಾದರೂ ಡೌನ್ ಆಯಿತು ಅಂದರೂ ಗಾಡಿ ಸ್ಟಾರ್ಟ್ ಆಗಲ್ಲ. ಚೆಕ್ ಮಾಡ್ತಾ ಈ ECM ಅದು ಬ್ಲೂಟೂತ್ ಎಲ್ಲ ಡಿಸ್ಕನೆಕ್ಟ್ ಮಾಡಿ ನೋಡಿದ್ರೂ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅದಾದಮೇಲೆ ಏನಪ್ಪ ಅಂದರೆ ಕಾಯಿಲು ಚೆಕ್ ಮಾಡಿದಾಗ ಗಾಡಿ ಹೋಗಿತ್ತು ಅನ್ನೋ ಕನ್ಫರ್ಮ್ ಆಗಿ ಕಾಯಿಲ್ ತರಿಸಿ ಹಾಕಿದ್ವಿ. ಕಾಯಿಲ್ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಒಂದು 300 ಚಿಲ್ಲರೆ ಇದೆ. ಇದು ಅಷ್ಟೇ, ಈ ವರ್ಜನ್ 4 ನೋಡಿ. ಇದು ಸೆನ್ಸರು, ಸೈಡ್ ಸ್ಟ್ಯಾಂಡ್ ಸೆನ್ಸರಿಂದು ರಿಲೇ. ಇದು ಹೋಗ್ಬಿಟ್ಟು ಗಾಡಿ ಸುಮಾರು ಒಂದು 3 ತಿಂಗಳಿಂದ ನಿಲ್ಲಿಸಿದ್ರಂತೆ. ಅವ್ರ ಶೋರೂಮಿಗೆ ತಗೊಂಡೋಗಲ್ಲ ಅಂತ ನನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬಂದಮೇಲೆ ರೆಡಿ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ನ ಮರೆಯೋದೈತಿ ನೋಡಿ ಫ್ರೆಂಡ್ಸ್. ಇದನ್ನೇನಪ್ಪ ಅಂದರೆ ಇದೇ ಥರ ಲೆವೆಲಲ್ಲಿರಬೇಕು. ಲೆವೆಲಲ್ಲಿದ್ದರೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಡೌನ್ ಆದ್ರೂ ಗಾಡಿ ಸ್ಟಾರ್ಟ್ ಆಗಲ್ಲ ನೋಡಿ ಫ್ರೆಂಡ್ಸ್. ಹಾಕಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾಯಿರಿ ನೋಡಿ ಫ್ರೆಂಡ್ಸ್. ಇದೇ ಥರ ಇರಬೇಕು. ಇದೇನು ಪೊಸಿಷನ್ ಇದೆಯೋ ಇದೇ ಥರ ಇರಬೇಕು. ಪೊಸಿಷನ್ ಏನಾದರೂ ಚೇಂಜ್ ಆಯಿತು ಅಂದರೂ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಇದು ಬಂದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಲೆಫ್ಟ್ ಸೈಡು ಶೀಲ್ಡ್ ಮತ್ತು ಏರ್ ಫಿಲ್ಟರ್ ಬಾಕ್ಸಿಗೆ ಫಿಟ್ ಆಗಿರುತ್ತೆ ನೋಡಿ. ಇದೇನು ಪೊಸಿಷನ್ನಲ್ಲಿತ್ತೋ ಇದೇ ಪೊಸಿಷನಲ್ಲಿ ಇರಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇದೇನು ಬಿಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಇದೇ ಪೊಸಿಷನಲ್ಲಿರಬೇಕು. ಹಿಂಗೆ ಉಲ್ಟಾ ಆಯಿತು ಅಂದರೂ ಸ್ಟಾರ್ಟ್ ಆಗಲ್ಲ ನೋಡಿ. ತೋರಿಸ್ತಾ ಇದ್ದೀನಿ, ಹಿಂಗೆ ಉಲ್ಟಾ ಆಯಿತು ಅಂದರೂ ಸ್ಟಾರ್ಟ್ ಆಗಲ್ಲ ನೋಡಿ. ಏನು ಲೆವೆಲಲ್ಲಿದೆ ಅದೇ ಲೆವೆಲಲ್ಲಿರಬೇಕು. ಆದ್ದರಿಂದ Yamaha R15 ವರ್ಜನ್ 4 ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸ್ಟಾರ್ಟ್ ಆಗಿದೆ ಗಾಡಿ. RPM ನಿಮಗೆ ಕಾಣಿಸುತ್ತೆ ಈ ವಿಡಿಯೋದಲ್ಲಿ. RPM ರೈಸ್ ಆಗ್ತಾಯಿದೆ. ಸ್ಟಾರ್ಟ್ ಮಾಡ್ತೀನಿ. RPM ಎಲ್ಲ ಫುಲ್ ರೈಸ್ ಆಗುತ್ತೆ. ಗಾಡಿ ರೆಡಿ ಆಗುತ್ತೆ ಫ್ರೆಂಡ್ಸ್. Yamaha R15 ಈ ಥರ ಬೈಕ್ಗಳೆಲ್ಲ ಈಸಿ ಫ್ರೆಂಡ್ಸ್ ಕೆಲಸ ಮಾಡೋಕ್ಕೆ. ಏನಪ್ಪ ಅಂದರೆ ಶೀಲ್ಡು ಫೈಬರ್ ಇರೋದ್ರಿಂದ ಬಿಚ್ಚಿ ಹಾಕೋದಕ್ಕೆ ಹಿಂಸೆ ಆಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಷ್ಟೇ. ನಿಮಗೆ ಗಾಡಿ ರೆಡಿಯಾಗಿದೆ. Yamaha R15 ವರ್ಜನ್ 4 ಬ್ಲೂ ಕಲರ್ ಎಲ್ಲ ಫಿನಿಶ್ ಮಾಡಿ ರನ್ನಿಂಗ್ ಇದೆ. RPM ಎಲ್ಲ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಯಾವುದೇ ಬೈಕ್ ಇರಲಿ, R15 ಇರಲಿ, Yamaha, ರಾಯಲ್ ಎನ್ಫೀಲ್ಡು, ಯಾವುದೇ ಕವಾಸಕಿ ನಿಂಜಾ, ಯಾವುದೇ ಇಂಪಾರ್ಟೆಂಟ್ ಬೈಕ್ ಇರಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ. ಇದೇ ಥರ ನೀಟಾಗಿ ಸರ್ವಿಸ್ ಮಾಡಿ, ರೆಸ್ಪಾನ್ಸ್ ಕೊಟ್ಟು ಸರ್ವಿಸ್ ಮಾಡಿ, ರಿಪೇರಿ ಮಾಡಿ ಕೊಡ್ತೀವಿ. ಆಲ್ ಟೈಪ್ ಆಫ್ 2 ವೀಲರ್ ಬೈಕ್ ರಿಸ್ಟೋರೇಷನ್ ಮತ್ತು ಮಾಡಿಫೈಡ್ ಮಾಡಲಾಗುತ್ತದೆ. ಸಂಪರ್ಕಿಸಿ. ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟ್ರಿಕ್ಟ್, ಗುಬ್ಬಿ ತಾಲೂಕು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್